ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜನವರಿ 30ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಒಂದು ಸೂಚನೆ ಇದೆ. ಪ್ರತಿ ತಿಂಗಳು ಲಾ ಎಕ್ಸಲೆನ್ಸ್ ನಡೆಸುವಂಥ ಮಂತ್ಲಿ ಟೆಸ್ಟ್ಗಳನ್ನು ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ನಾಳೆ ಲಾ ಎಕ್ಸಲೆನ್ಸ್ನ ಸೆಂಟರ್ನಲ್ಲೂ ಕೂಡ ಆಫ್ಲೈನ್ನಲ್ಲಿ ನೀವು ಈ ಟೆಸ್ಟನ್ನು ತೊಗೊಳ್ಬೋದಾಗುತ್ತೆ. ಹಾಗೂ ಆನ್ಲೈನ್ ಲಿಂಕನ್ನು ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ನೀಡಲಾಗಿರುತ್ತೆ. ಎಲ್ಲರೂ ಕೂಡ ಈ ಟೆಸ್ಟನ್ನು ತೊಗೊಳ್ಳೋದ್ರ ಮುಖಾಂತರ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇವತ್ತಿನ ಮೊದಲ ಆರ್ಟಿಕಲ್, ಎಕನಾಮಿಕ್ ಸರ್ವೆ ಪ್ರೆಡಿಕ್ಟ್ಸ್ 11% ಗ್ರೋತ್ ನೆಕ್ಸ್ಟ್ ಫಿಸ್ಕಲ್ ಅನ್ನೋದಾಗಿದೆ. ಈ ಆರ್ಟಿಕಲ್ ಬಂದಂಥ ಉದ್ದೇಶ ಏನು ಅಂತ ಅಂದರೆ, ಪ್ರತಿ ವರ್ಷವೂ ಕೂಡ ಬಡ್ಜೆಟ್ನ ಹಿಂದಿನ ದಿನ ಎಕನಾಮಿಕ್ ಸರ್ವೆಯನ್ನು ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಮಾಡಲಾಗುತ್ತೆ. ಈ ಒಂದು ಪುಸ್ತಕ ಸಾಕಷ್ಟು ಇಂಪಾರ್ಟೆನ್ಸನ್ನು ಎಕ್ಸಾಮ್ನ ದೃಷ್ಟಿಯಿಂದ ಪಡ್ಕೊಳ್ಳುವಂಥ ಪುಸ್ತಕ ಆಗಿರುತ್ತೆ. UPSCಯ ದೃಷ್ಟಿಯಲ್ಲಿ, ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡೂ ದೃಷ್ಟಿಯಲ್ಲಿ, ಅದರಲ್ಲೂ ಮೇನ್ಸ್ನಲ್ಲಿ ಇದರಲ್ಲಿರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ಬಳಸ್ಕೊಳ್ಬೋದಾಗುತ್ತೆ. ಈ ರೀತಿ ಈ ಒಂದು ಪುಸ್ತಕಕ್ಕೆ ಸಾಕಷ್ಟು ಮಹತ್ವ ಇರುವಂಥದ್ದು. ಈ ಎಕನಾಮಿಕ್ ಸರ್ವೆಯನ್ನು ಜನವರಿ 29ರಂದು ಫಿನಾನ್ಸ್ ಮಿನಿಸ್ಟರ್ ಅವರು ಟೇಬಲ್ ಮಾಡಿದ್ದಾರೆ. 29ರಂದು ಯಾಕೆ ಅಂತ ಅಂದರೆ, ಫೆಬ್ರವರಿ 1ರಂದು ಅಂದರೆ ಸೋಮವಾರ ಆನ್ಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅಂದರೆ ಬಡ್ಜೆಟನ್ನು, ಯೂನಿಯನ್ ಬಡ್ಜೆಟನ್ನು ಫೆಬ್ರವರಿ 1ರಂದು ನೀಡಲಾಗ್ತಾ ಇದೆ. ಆದರೆ ಸೋಮವಾರದ ಹಿಂದಿನ 2 ದಿನಗಳು ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಶುಕ್ರವಾರವೇ ಈ ಎಕನಾಮಿಕ್ ಸರ್ವೆಯನ್ನು ರಿಲೀಸ್ ಮಾಡಲಾಗಿರ್ತಕ್ಕಂಥದ್ದು. ಈ ಎಕನಾಮಿಕ್ ಸರ್ವೆಯಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳೇ ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲಿ, ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳಾಗಿ ಇರುವಂಥದ್ದು. ಹಾಗಾಗಿ ಎಕನಾಮಿಕ್ ಸರ್ವೆಯನ್ನು ಒಂದು ಡೀಟೈಲ್ ಆಗಿ ಡಿಸ್ಕಷನನ್ನು ಈಗ ಮಾಡೋಣ. ಎಕನಾಮಿಕ್ ಸರ್ವೆ ಮುಂದಿನ ಫಿಸ್ಕಲ್ನಲ್ಲಿ ಅಂದರೆ 2021-22ರ ಸಾಲಿನಲ್ಲಿ 11% ಗ್ರೋತ್ ರೇಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ಸಾಲಿನಲ್ಲಿ ಈ ವರ್ಷ ಕಾಂಟ್ರಾಕ್ಷನ್ ಆಗಿರೋದ್ರಿಂದ ಮುಂಬರುವಂಥ ವರ್ಷದಲ್ಲಿ ಹೆಚ್ಚಿನ ಒಂದು ಎಕ್ಸ್ಪ್ಯಾನ್ಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಈ ಎಕನಾಮಿಕ್ ಸರ್ವೆ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿಯ ಬಗ್ಗೆ ಮಾತನಾಡ್ತಾ ಇದೆ. ಇದಕ್ಕೆ ಮಹತ್ವವನ್ನು ನೀಡಬೇಕು ಅನ್ನುವಂಥದ್ದು. ಟ್ಯಾಕ್ಸೇಷನ್ ಮತ್ತು ಎಕ್ಸ್ಪೆಂಡಿಚರ್ನ ಮುಖಾಂತರವಾಗಿ ಫಿಸ್ಕಲ್ ಪಾಲಿಸಿ ರೆಸ್ಪಾನ್ಸಸ್ ಅನ್ನುವಂಥದ್ದು ಪ್ರೋ ಸೈಕ್ಲಿಕಲ್ ಅಥವಾ ಕೌಂಟರ್ ಸೈಕ್ಲಿಕಲ್ ಎರಡೂ ರೀತಿಯಲ್ಲಿ ಇರ್ಬೋದಾಗಿರುತ್ತೆ. ಪ್ರೋ ಸೈಕ್ಲಿಕಲ್ ಅಂತ ಅಂದರೆ, ಯಾವಾಗ ಎಕಾನಮಿ ಬೂಮ್ ಆಗ್ತಾ ಇರುತ್ತೆ, ಅಂದರೆ ಎಕಾನಮಿ ಬೆಳೀತಾ ಇರುತ್ತೆ, ಆಗ ಮತ್ತಷ್ಟು ಎಕಾನಮಿ ಬೆಳೆಯುವಂತೆ ಮಾಡುವಂಥದ್ದು, ಆ ರೀತಿ ಸಪೋರ್ಟನ್ನು ನೀಡುವಂಥದ್ದು. ಯಾವ ರೀತಿಯಾಗಿ ಅಂತ ಅಂದರೆ, ಯಾವಾಗ ಎಕಾನಮಿಯಲ್ಲಿ ಒಳ್ಳೆ ಔಟ್ಪುಟ್ ಬರ್ತಾ ಇರುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗ್ತಾ ಇರುತ್ತೆ, ಅಥವಾ ಎಕಾನಮಿಯಲ್ಲಿ ಗ್ರೋತನ್ನು ನಾವು ಕಾಣ್ತಾ ಇರ್ತೀವಿ ಹೆಚ್ಚಿನದಾಗಿ, ಅದೇ ಸಂದರ್ಭದಲ್ಲಿ ಟ್ಯಾಕ್ಸಸನ್ನು ಕಡಿಮೆ ಮಾಡುವಂಥದ್ದು ಮತ್ತು ಇನ್ನಷ್ಟು ಇಂಬನ್ನು ನೀಡುವಂಥದ್ದು, ಗೌರ್ಮೆಂಟ್ ಸ್ಪೆಂಡಿಂಗ್ ಹೆಚ್ಚು ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದಾಗಿ ಇನ್ನಷ್ಟು ಎಕಾನಮಿ ಬೆಳೆಯುವಂತೆ ಮಾಡಬಹುದಾಗುತ್ತೆ. ಆಗ ಎಕನಾಮಿಕ್ ಬೂಮ್ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗೋದ್ರಿಂದಾಗಿ ನಮ್ಮ ಎಕಾನಮಿಯಲ್ಲಿ ಇನ್ಸ್ಟೆಬಿಲಿಟಿ ಉಂಟಾಗುವಂಥ ಪರಿಸ್ಥಿತಿ ಬರುತ್ತೆ. ಯಾವಾಗ ನಮ್ಮ ಎಕಾನಮಿ ಕುಸಿತವನ್ನು ಕಾಣ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಬಳಿ ಕೂಡ ಹಣ ಇರೋದಿಲ್ಲ. ಆ ಸಂದರ್ಭದಲ್ಲೂ ಕೂಡ ಗೌರ್ಮೆಂಟ್ ಹೆಚ್ಚಿನ ಒಂದು ಎಕ್ಸ್ಪೆಂಡಿಚರ್ ಅನ್ನು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಎಕಾನಮಿ ಕುಸಿತವನ್ನು ಕಾಣ್ತಾ ಇದೆ, ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರುತ್ತೆ, ಔಟ್ಪುಟ್ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಜಾಬ್ಸ್ಗಳು ಇರೋದಿಲ್ಲ. ಈ ಸಂದರ್ಭದಲ್ಲೇ ಗೌರ್ಮೆಂಟಿನ ಎಕ್ಸ್ಪೆಂಡಿಚರ್ ಅನ್ನು ಹೆಚ್ಚು ಮಾಡಬೇಕು, ಈ ಮೂಲಕ ಔಟ್ಪುಟ್ ಹೆಚ್ಚಾಗಬೇಕು, ಬಿಸ್ನೆಸ್ ಆಕ್ಟಿವಿಟೀಸ್ ಹೆಚ್ಚಾಗಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ರಿಸೆಷನ್ನ ಸಂದರ್ಭದಲ್ಲಿ ಈ ರೀತಿ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡುವಂಥದ್ದು, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನು ಹೆಚ್ಚು ಮಾಡುವಂಥದ್ದು, ಇವುಗಳನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನಷ್ಟು ಬಿಸ್ನೆಸ್ ಆಕ್ಟಿವಿಟೀಸ್ ಆಗುವಂತೆ ಮಾಡಬೇಕು, ಎಕಾನಮಿಯಲ್ಲಿ ಗ್ರೋತ್ ಇನ್ಕಲ್ಕೇಟ್ ಆಗುವಂತೆ ಮಾಡಬೇಕಾಗುತ್ತೆ. ಇದನ್ನು ಕೌಂಟರ್ ಸೈಕ್ಲಿಕಲ್ ಅಪ್ರೋಚ್ ಅಂತ ಕರೆಯುವಂಥದ್ದು. ಬೂಮ್ನ ಸಂದರ್ಭದಲ್ಲಿ ಅಂದರೆ ಹೆಚ್ಚಿನದಾಗಿ ಎಕಾನಮಿ ಅನ್ನುವಂಥದ್ದು ಇಂಪ್ರೂವ್ ಆಗ್ತದೆ ಫಾಸ್ಟೆಸ್ಟ್ ಪೇಸ್ನಲ್ಲಿ ಅಂತ ಅಂದಾಗ, ಒಂದಷ್ಟು ಗೌರ್ಮೆಂಟ್ ಟ್ಯಾಕ್ಸಸ್ಸನ್ನು ಹೆಚ್ಚಿನ ಮಟ್ಟದಲ್ಲಿ ಹಾಕುವಂಥದ್ದು, ಗೌರ್ಮೆಂಟ್ ಸ್ಪೆಂಡಿಂಗನ್ನು ನಿಲ್ಲಿಸುವಂಥದ್ದು ಅಥವಾ ಕಡಿಮೆ ಸ್ಪೆಂಡಿಂಗನ್ನು ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಒಂದೇ ಬಾರಿಗೆ ಎಕಾನಮಿಕ್ ಗ್ರೋತ್ ಅನ್ನುವಂಥದ್ದು ಫಾಸ್ಟೆಸ್ಟ್ ಪೇಸ್ನಲ್ಲಿ ಆಗದೆ ಅದೊಂದು ಸ್ಟೆಬಿಲಿಟಿಯನ್ನು ಕಾಪಾಡಿಕೊಳ್ಳುವಂಥ ಹಂತದಲ್ಲಿ ಗ್ರೋತ್ ಅನ್ನು ನಾವು ಕಾಣಬಹುದಾಗುತ್ತೆ. ಇದನ್ನ ಕೌಂಟರ್ ಸೈಕ್ಲಿಕಲ್ ಮೆಥಡ್ಸ್ ಅಥವಾ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಅಂತ ಹೇಳಿ ಕರಿತೇವೆ. ಈ ರೀತಿ ಕೌಂಟರ್ ಸೈಕ್ಲಿಕಲ್ ಅಪ್ರೋಚ್ ಅನ್ನು ಪಾಲಿಸುವಂತ ರಾಷ್ಟ್ರಗಳು ಆದಷ್ಟು ಕೂಡ ಡೆವಲಪ್ಡ್ ಕಂಟ್ರೀಸ್ಗಳು ಈ ರೀತಿಯ ಪಾಲಿಸಿಯನ್ನ ಫಾಲೋ ಮಾಡುತ್ತೆ ಮತ್ತು ಇಲ್ಲಿ ನಾವು ಹೆಚ್ಚಿನ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಣಬಹುದಾಗುತ್ತೆ. ಉದಾಹರಣೆಗೆ US, UK ನಂಥ ರಾಷ್ಟ್ರಗಳಲ್ಲಿ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸೀಸ್ಗಳನ್ನು ಪಾಲನೆ ಮಾಡೋದನ್ನು ನಾವು ಕಾಣಬಹುದಾಗುತ್ತೆ. ಭಾರತದಲ್ಲೂ ಕೂಡ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿಯನ್ನು ಈಗ ಏನು ನಾವು ಗ್ರೋತ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗಿತ್ತು ಈ ವರ್ಷದಲ್ಲಿ, ಆ ಒಂದು ಟೈಮ್ನಲ್ಲಿ ಅಂದರೆ ರಿಸೆಷನ್ನ ಟೈಮ್ನಲ್ಲಿ ಈ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಮೆಷರ್ಸ್ಗಳನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಭಾರತದಲ್ಲಿ ಸುಧಾರಣೆಯನ್ನು, ಭಾರತದ ಆರ್ಥಿಕತೆಯಲ್ಲಿ ಗ್ರೋತ್ ರೇಟನ್ನು ಮತ್ತೆ ಮರುಕಳಿಸಬೇಕು, ಹೆಚ್ಚಿನದಾಗಿ ಆಗುವಂತೆ ಮಾಡಬೇಕು ಅನ್ನುವಂಥದ್ದು ಎಕನಾಮಿಕ್ ಸರ್ವೆಯಲ್ಲಿ ಮುಖ್ಯವಾಗಿರುವಂಥದ್ದು. ಯಾವ ಮುಖಾಂತರವಾಗಿ ಅಂತಂದರೆ, ಟ್ಯಾಕ್ಸ್ ಅನ್ನು ಕಡಿಮೆ ಮಾಡುವಂಥದ್ದು, ಎಕ್ಸ್ಪೆಂಡಿಚರ್ ಅನ್ನು ಇನ್ಕ್ರೀಸ್ ಮಾಡುವಂಥದ್ದು. ಈ ಕೆಲಸವನ್ನು ಈಗ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಮೂಲಕ ಭಾರತದ ಗ್ರೋತ್ ಅನ್ನು ಬೂಸ್ಟ್ ಮಾಡಬೇಕು ಅನ್ನುವಂಥದ್ದು. ಇಂಡಿಯಾ ಕೂಡ ಇದನ್ನೇ ಫಾಲೋ ಮಾಡಬೇಕು ಅನ್ನುವಂಥದ್ದು. ಮತ್ತು ಕಳೆದ 17 ವರ್ಷಗಳಲ್ಲೇ ಕರೆಂಟ್ ಅಕೌಂಟ್ ಅನ್ನುವಂಥದ್ದು ಈ ಬಾರಿ 2% ಸರ್ಪ್ಲೆಸ್ ಅನ್ನು ಕಂಡಿರ್ತಕ್ಕಂಥದ್ದು. ಕಳೆದ 17 ವರ್ಷಗಳಲ್ಲೂ ಕೂಡ ಪ್ರತಿ ವರ್ಷವೂ ಕರೆಂಟ್ ಅಕೌಂಟ್ ಅನ್ನುವಂಥದ್ದು ಡೆಫಿಸಿಟ್ ಅನ್ನು ಕಾಣ್ತಾ ಇತ್ತು. ಈ ಬಾರಿ 2% ಸರ್ಪ್ಲೆಸ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ಈ ಕರೆಂಟ್ ಅಕೌಂಟ್ ಅನ್ನುವಂಥದ್ದು
ಅನ್ನುವಂಥದ್ದು ನಮ್ಮ ಎಕ್ಸ್ಪೋರ್ಟ್ಸ್ ಹಾಗೂ ಇಂಪೋರ್ಟ್ಸ್ನ ಮೇಲೆ ಆಧಾರಿತವಾಗಿರುತ್ತೆ. ಈ ಬಾರಿ ಕರೋನಾದ ಈ ಲಾಕ್ಡೌನ್ನಿಂದಾಗಿ ಇಂಪೋರ್ಟ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿರೋದ್ರಿಂದ ನಮ್ಮಲ್ಲಿ 2% ಸರ್ಪ್ಲೆಸ್ ಅನ್ನು ಕರೆಂಟ್ ಅಕೌಂಟ್ನಲ್ಲಿ ನಾವು ಕಳೆದ 17 ವರ್ಷಗಳಲ್ಲೇ ಮೊದಲ ಬಾರಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಮತ್ತು ಎಕಾನಮಿ ವಿ ಶೇಪ್ಡ್ ರಿಕವರಿ ಬಗ್ಗೆ ಮಾತನಾಡ್ತಾ ಇದೆ. ಮೊದಲ 2 ಕ್ವಾರ್ಟರ್ಸ್ಗಳಲ್ಲಿ ಸಾಕಷ್ಟು ಕಾಂಟ್ರಾಕ್ಷನ್ ಅನ್ನು ಕಂಡಿದ್ದಂಥ ಎಕಾನಮಿ 3rd ಕ್ವಾರ್ಟರ್ನಿಂದ ಚೇತರಿಕೆಯತ್ತ ಮುಖ ಮಾಡಿರ್ತಕ್ಕಂಥದ್ದು, ವಿ ಶೇಪ್ಡ್ ರಿಕವರಿಯನ್ನು ಕಾಣ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಜೊತೆಗೆ ಭಾರತವು ಯಾವ ರೀತಿಯಾಗಿ ಈ ಕರೋನಾಗೆ ಸ್ಪಂದನೆಯನ್ನು ನೀಡ್ತೋ ಆ ಸ್ಪಂದನೆಯಿಂದ ಸಾಕಷ್ಟು ದೇಶಗಳು ಕೂಡ ಪಾಠ ಕಲಿಬೇಕಾಗುತ್ತೆ. ಯಾಕೆ ಅಂತಂದರೆ ಆ ದೇಶಗಳು ಒಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟನ್ನು ನೀಡುವಂಥ ಪಾಲಿಸಿಯನ್ನು ಗಮನದಲ್ಲಿ ಇಟ್ಕೊಳ್ಳದೆ ಅವರು ನೀಡಿದಂಥ ರೆಸ್ಪಾನ್ಸ್ ಅನ್ನುವಂಥದ್ದು ಸರಿಯಾಗಿಲ್ಲ ಅಂತಂದರೆ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಕೂಡ ಆ ದೇಶಗಳನ್ನು ಹಾಳು ಮಾಡ್ಬೋದಾಗಿತ್ತು. ಅಂದರೆ ಈ ರೀತಿಯ ಒಂದಷ್ಟು ಉದಾಹರಣೆಗಳನ್ನು ನಾವು ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಈಗ ಸೆಕೆಂಡ್ ವೇವ್ನಿಂದ ಮತ್ತೆ ಅಲ್ಲಿ ಲಾಕ್ಡೌನ್ ಮತ್ತೆ ಅಲ್ಲಿ ತತ್ತರಿಸ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಆದರೆ ಭಾರತ ಒಂದು ಫಾರ್ ಸೈಟೆಡ್ ಒಂದು ಎಕ್ಸಾಂಪಲನ್ನು ಕ್ರಿಯೇಟ್ ಮಾಡುವಂಥ ಪಾಲಿಸೀಸ್ಗಳನ್ನು ಅಳವಡಿಸ್ಕೊಂಡೋದ್ರಿಂದ ಭಾರತದಲ್ಲಿ ಈ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಅಥವಾ ಸೆಕೆಂಡ್ ಟೈಮ್ ಈ ಸರ್ಜನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಭಾರತದಲ್ಲಿ ನಾವು ಕರೋನಾವನ್ನು ಫೇಸ್ ಮಾಡೋದಕ್ಕೆ ಪಾಲಿಸಿದಂಥ ಒಂದು ಪಾಲಿಸಿ ಕೂಡ ಸರಿಯಾಗಿದೆ, ಇದರಿಂದ ಬೇರೆ ರಾಷ್ಟ್ರಗಳು ಕೂಡ ಪಾಠ ಕಲಿಯುವಂಥ ಒಂದು ಪಾಲಿಸಿಯನ್ನು ನಾವು ಫಾಲೋ ಮಾಡಿದ್ದೀವಿ ಅನ್ನೋದನ್ನು ಕೂಡ ಎಕನಾಮಿಕ್ ಸರ್ವೆ ಮಾತನಾಡ್ತಾ ಇದೆ. ಹಾಗಾಗಿಯೇ ನಾವು ವಿ ಶೇಪ್ಡ್ ರಿಕವರಿಯನ್ನು ಆದಷ್ಟು ಶೀಘ್ರದಲ್ಲೇ ಕಾಣೋದಕ್ಕೆ ಸಾಧ್ಯ ಆಗಿ ಭಾರತ ಮತ್ತೆ ಈಗ ಚೇತರಿಕೆಯತ್ತ ಮುಖ ಮಾಡಿರೋದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು IMFನ ಪ್ರಕಾರವಾಗಿ ಕೂಡ ಈ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಕಾಂಟ್ರಾಕ್ಷನ್ ಅನ್ನು ಕಂಡಿದ್ರು ಕೂಡ ಮುಂದಿನ ಎರಡೇ ವರ್ಷಗಳಲ್ಲಿ ಅತಿ ಹೆಚ್ಚು GDP ಗ್ರೋತ್ ರೇಟ್ ಅನ್ನು ಹೊಂದುವಂತ ರಾಷ್ಟ್ರವಾಗುತ್ತೆ ಭಾರತ ಅನ್ನುವಂಥದ್ದನ್ನು IMF ಕೂಡ ತಿಳಿಸಿರ್ತಕ್ಕಂಥದ್ದು. ಇನ್ನು ಭಾರತದ ಸಾವರಿನ್ ಕ್ರೆಡಿಟ್ ರೇಟಿಂಗ್ಸ್ನ ವಿಚಾರದಲ್ಲಿ ಭಾರತದ ಆರ್ಥಿಕತೆಯ ಫಂಡಮೆಂಟಲ್ಸ್ಗಳು ಯಾವ ರೀತಿ ಇದೆಯೋ ಅದನ್ನು ಸರಿಯಾಗಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ ಈ ಕ್ರೆಡಿಟ್ ರೇಟಿಂಗ್ಸ್ ಏಜೆನ್ಸೀಸ್ಗಳ ಕ್ರೆಡಿಟ್ ರೇಟಿಂಗ್ಸ್ಗಳು. ಈ ಏಜೆನ್ಸೀಸ್ಗಳು ಫಾಲೋ ಮಾಡುವಂಥ ಮಾನದಂಡಗಳನ್ನು ನೋಡಿದಾಗ ಭಾರತವು ಎಷ್ಟೋ ಮಾನದಂಡಗಳಲ್ಲಿ ಸರಿಯಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ಭಾರತದ ಬಗ್ಗೆ ರೇಟಿಂಗ್ ಅನ್ನು ನೀಡುವಾಗ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಸರಿಯಾದಂಥ ರಿಫ್ಲೆಕ್ಷನ್ ಅನ್ನು ಈ ಭಾರತದ ಫಂಡಮೆಂಟಲ್ಸ್ಗಳಿಗೆ ತಕ್ಕಂತೆ ಆ ರೇಟಿಂಗ್ಸ್ಗಳು ತೋರಿಸ್ತಾ ಇಲ್ಲ. ಬದಲಾಗಿ ಚೀನಾದವರು ಎಷ್ಟೋ ಆ ರೇಟಿಂಗ್ಸ್ಗಳಲ್ಲಿ ಗಮನದಲ್ಲಿರ್ತಕ್ಕಂಥ ಎಷ್ಟೋ ಅಂಶಗಳಲ್ಲಿ ಚೀನಾ ಭಾರತಕ್ಕಿಂತಲೂ ಕೂಡ ಕಡಿಮೆ ಸ್ತರದಲ್ಲಿ ಕಾರ್ಯ ಮಾಡ್ತಾ ಇದ್ರು ಕೂಡ ಚೀನಾದ ರೇಟಿಂಗ್ಸ್ ಭಾರತಕ್ಕಿಂತಲೂ ಕೂಡ ಹೆಚ್ಚಿನದಾಗಿರುತ್ತೆ. ಇದನ್ನು ನೋಡೋದ್ರಿಂದ ಇಲ್ಲಿ ಎಕಾನಮಿಯಲ್ಲಿ ನಾವು ಒಂದು ಚಾಪ್ಟರ್ ಅನ್ನ ಇದ್ರ ಬಗ್ಗೆ ಕಾಣಬಹುದಾಗುತ್ತೆ. ಭಾರತದ ಸಾವರಿನ್ ಕ್ರೆಡಿಟ್ ರೇಟಿಂಗ್ಸ್ ಅನ್ನುವಂಥದ್ದು ಭಾರತದ ಫಂಡಮೆಂಟಲ್ಸ್ಗೆ ತಕ್ಕಂತೆ ಇಲ್ಲದೆ ಇರುವಂಥದ್ದನ್ನು ಕೂಡ ಮಾತನಾಡ್ತಾ ಇದೆ. ಇವತ್ತಿನ ಪೇಪರ್ನಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಸಪರೇಟ್ ಆರ್ಟಿಕಲ್ ಅನ್ನು ನೋಡಬಹುದಾಗುತ್ತೆ. ಮತ್ತು ಪಾವರ್ಟಿಯನ್ನು ಎರಾಡಿಕೇಟ್ ಮಾಡೋದಕ್ಕೆ ಗ್ರೋತ್ನ ಮೇಲೆ ಹೆಚ್ಚಿನ ಮಹತ್ವವನ್ನು ನೀಡಬೇಕೇ ಹೊರತು ಇನ್ಇಕ್ವಾಲಿಟಿ ಮೇಲಲ್ಲ ಅನ್ನುವಂತೆ ಇಲ್ಲಿ ಗ್ರೋತ್ನ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಮಾತನಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ನಾವು 2-3 ದಿನದ ಹಿಂದಷ್ಟೇ ನಾವು ಡಿಸ್ಕಸ್ ಮಾಡಿದಂಥ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ನಾವು ನೋಡಿದ್ವಿ. ಒಂದು ಎಡಿಟೋರಿಯಲ್ನಲ್ಲಿ ಗ್ರೋತ್ನ ಕಡೆ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವ ಕೊಡ್ತಾ ಇರೋದ್ರಿಂದ ಒಟ್ಟಾರೆ ನಮ್ಮ ದೇಶದ ಗ್ರೋತ್ ಅಂದಾಗ ಅಥವಾ ನಮ್ಮ ಆರ್ಥಿಕತೆಯ ಗ್ರೋತ್ ಅಂದಾಗ GDPಯಲ್ಲಿ ನಾವು ಹೆಚ್ಚಿನ ಗ್ರೋತ್ ಅನ್ನ ಕಂಡ್ರೂ ಕೂಡ ನಮ್ಮಲ್ಲೇ ಇರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಬೇರೆ ಬೇರೆ ಕಮ್ಯುನಿಟೀಸ್ಗಳ ಮಧ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ತರದಲ್ಲಿರ್ತಕ್ಕಂಥ ಜನಗಳ ಮಧ್ಯೆ ಆಗಿರ್ಬೋದು ಅವರ ಮಧ್ಯೆ ಇರುವಂಥ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಇನ್ನಷ್ಟು ಹೆಮ್ಮರವಾಗಿ ಬೆಳೀತಾ ಇದೆ ಅಂತ ಹೇಳಿ, ಅಸಮಾನತೆ ಅನ್ನುವಂಥದ್ದು ಅದರಲ್ಲೂ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇಲ್ಲೂ ಕೂಡ ಮತ್ತೊಮ್ಮೆ ನಮ್ಮ ಎಕನಾಮಿಕ್ ಸರ್ವೆ ಅದನ್ನೇ ಫಾಲೋ ಮಾಡೋಕೆ ಹೊರಟಿರುವಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಇಲ್ಲಿ ಗ್ರೋತ್ನ ಕಡೆ ಫೋಕಸ್ ಅನ್ನ ಮಾಡಿದ್ರೆ ಪಾವರ್ಟಿ ಅನ್ನುವಂಥದ್ದು ತನಗೆ ತಾನೇ ಎರಾಡಿಕೇಟ್ ಆಗುತ್ತೆ ಅನ್ನುವಂಥದ್ದನ್ನ ನಮ್ಮ ಎಕನಾಮಿಕ್ ಸರ್ವೆ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬೆಳವಣಿಗೆಯನ್ನು ಕಾಣುವತ್ತ ನಾವು ಮುಖ ಮಾಡೋಣ, ಇದರಿಂದ ಪಾವರ್ಟಿ ರಿಡಕ್ಷನ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನ ಎಕನಾಮಿಕ್ ಸರ್ವೆ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ವರ್ಷಗಳ ಕಾಲದಲ್ಲಿ ಏನು ಸರಿಯಾದ ಒಂದು ಗಮನವನ್ನು ಪಡ್ಕೊಂಡಿರಲಿಲ್ಲ, ಅದು ಪಡ್ಕೊಳ್ಬೇಕಾದಷ್ಟು ಗಮನವನ್ನು ಪಡ್ಕೊಂಡಿರಲಿಲ್ಲ, ಅದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನುವಂಥದ್ದನ್ನು ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಪಾಠವನ್ನು ಕಲ್ತಿದೆ ಅಂತಲೇ ಹೇಳ್ಬೋದು. ಈ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ವಿಚಾರಕ್ಕೆ ಹೋದಾಗ 2.5% ಆಫ್ ಅವರ್ GDPಯನ್ನು ನಾವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೀಸಲಿಡಬೇಕಾಗುತ್ತೆ. ಆದರೆ ನಾವು ಇದುವರೆಗೂ ಕೂಡ 1.5% ಇಷ್ಟು ಮಾತ್ರವೇ ನಮ್ಮ GDPಯಲ್ಲಿ ಹೆಲ್ತ್ನ ಬಗ್ಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಗಮನವನ್ನು ನೀಡ್ತಾ ಇದ್ದಿದ್ದು. ಆದರೆ ಇನ್ನು ಮುಂಬರುವಂಥ ವರ್ಷಗಳಲ್ಲಿ 2.5% ಆಫ್ ಅವರ್ GDP ಅಷ್ಟು ಹೆಲ್ತ್ನ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಆಗಲಿದೆ ಅನ್ನುವಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಯಾಕೆ ಅಂತಂದರೆ ಅಥವಾ ಅಷ್ಟನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಎಕನಾಮಿಕ್ ಸರ್ವೆ ಕೂಡ ಹೇಳುವಂಥದ್ದು. ಯಾಕೆ ಅಂತಂದರೆ ಔಟ್ ಆಫ್ ದಿ ಪಾಕೆಟ್ನಲ್ಲಿ ಈ ಹೆಲ್ತ್ಗೆ ಅಂತ ಹೇಳಿ ಎಕ್ಸ್ಪೆಂಡಿಚರನ್ನು ಭಾರತೀಯರು ಮಾಡ್ತಾ ಇರ್ತಕ್ಕಂಥದ್ದು 65% ಈಗ ಇರುವಂಥದ್ದು. ಇದು ಭಾರತ ಯಾವಾಗ 2.5% ಆಫ್ GDPಯನ್ನು ಭಾರತದ ಸರ್ಕಾರವೇ ಹೆಲ್ತ್ಗೆ ಅಂತ ಹೇಳಿ ಖರ್ಚು ಮಾಡುತ್ತೆ, ಆಗ ಈ ಔಟ್ ಆಫ್ ದಿ ಪಾಕೆಟ್
ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು 65% 35% ಬರುತ್ತೆ ಅನ್ನುವಂಥ ಕಾರಣದಿಂದ ಇಷ್ಟರ ಮಟ್ಟಿಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚುಗೊಳಿಸೋದಕ್ಕೆ ಅಂತ ಹೇಳಿ GDPಯಲ್ಲಿ ಹೆಚ್ಚಿನ ಒಂದು ಮೀಸಲನ್ನು ಹೆಲ್ತ್ಗೆ ಇಡಬೇಕು ಅನ್ನುವಂಥದ್ದನ್ನು ಕೂಡ ಎಕನಾಮಿಕ್ ಸರ್ವೆ ಮಾತನಾಡುತ್ತೆ. ಇನ್ನು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನಿದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಅದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅಂದರೆ ಹೆಚ್ಚಿನ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು R&D ಒಳಗೆ ಮಾಡಬೇಕಾಗುತ್ತೆ, ಪ್ರೈವೇಟ್ನ ಕಡೆಯಿಂದ ಆಗಬೇಕಾಗುತ್ತೆ. ಇದು ಟಾಪ್ 10 ಎಕಾನಮೀಸ್ ಅಂತ ಗುರುತಿಸ್ಕೊಳ್ಳುವಂಥದ್ದನ್ನು ಜಗತ್ತಿನಲ್ಲಿ ನಾವು ನೋಡಿದಾಗ ಅವರ ಒಂದು R&D ಆ ರಾಷ್ಟ್ರಗಳಲ್ಲಿ ನಡೆಯುವಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಲ್ಲಿನ ಪ್ರೈವೇಟ್ ಸಂಸ್ಥೆಗಳು ನೀಡುವಂಥ ಕಾಣಿಕೆ ಎಷ್ಟು ಅಂತ ಅಂದಾಗ 68% ಅಷ್ಟು ಪ್ರೈವೇಟ್ ಕಂಪನೀಸ್ಗಳಿಂದಲೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುವಂಥದ್ದು. ಆದರೆ ಅಲ್ಲಿನ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಕೇವಲ 11% ಇರುತ್ತೆ. ಆದರೆ ಭಾರತವನ್ನು ನಾವು ಕಂಡಾಗ ಭಾರತದ ಬಹುಪಾಲು ಅಂದರೆ 56% ಪಾಲು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಗೌರ್ಮೆಂಟ್ನ ಕಡೆಯಿಂದಲೇ ಆಗುವಂಥದ್ದು. ಕೇವಲ 37%ನಷ್ಟು R&D ಒಳಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ನಾವು ಕಾಣಬಹುದಾಗುತ್ತೆ. ಹಾಗಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಎಕನಾಮಿಕ್ ಸರ್ವೆ ಮಾತನಾಡ್ತಾ ಇದೆ. ಇನ್ನು ಬೇರ್ ನೆಸೆಸಿಟೀಸ್ಗಳ ವಿಚಾರಕ್ಕೆ ಬಂದಾಗ 2012ರಿಂದ 18ರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಈ ಇಮೇಜ್ ನಮಗೆ ತೋರಿಸ್ತಾ ಇದೆ. ಎಲ್ಲ ರಾಜ್ಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ 2012ರಿಂದ 18ರ ಸಮಯದಲ್ಲಿ 2012ರಲ್ಲಿ ಸಾಕಷ್ಟು ರಾಜ್ಯಗಳು ನೆಸೆಸಿಟೀಸ್ ಅಂತ ಗುರುತಿಸ್ಕೊಳ್ಳುವಂಥದ್ದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಶಕ್ಯವಾಗಿಲ್ಲದೆ ಇರುವಂಥ ರೀತಿಯಲ್ಲಿ ಇತ್ತು. ಬೇರ್ ನೆಸೆಸಿಟೀಸಲ್ಲಿ ಬಿಲೋ 0.5ನಷ್ಟು ರೇಟಿಂಗನ್ನು ಇಲ್ಲಿರ್ತಕ್ಕಂಥ ರಾಜ್ಯಗಳು ತಗೊಳ್ತಾ ಇತ್ತು. ರೆಡ್ನಲ್ಲಿ ಮಾರ್ಕ್ ಆಗಿರ್ತಕ್ಕಂಥದ್ದು. ಯೆಲ್ಲೋನಲ್ಲಿ ಮಾರ್ಕ್ ಆಗಿರುವಂಥ ರಾಜ್ಯಗಳಲ್ಲಿ 0.75 ಇಂದ 0.7 ಅಷ್ಟು ನಾವು ಆ ಸ್ಕೋರನ್ನು ನೋಡ್ಬೋದಾಗಿತ್ತು. ಇನ್ನು ಕೆಲವು ರಾಜ್ಯಗಳಲ್ಲಿ ಮಾತ್ರ ಎಬೋವ್ 0.7 ಅಷ್ಟು ಬೇರ್ ನೆಸೆಸಿಟೀಸ್ ಅಕ್ರಾಸ್ ದಿ ಇಂಡಿಯಾ ಆ ಒಂದು ಸ್ಕೋರನ್ನು ನಾವು ಕಾಣ್ಬೋದಾಗಿತ್ತು. ಆದರೆ ಈಗ ಕೇವಲ ರೆಡ್ನಲ್ಲಿರ್ತಕ್ಕಂಥ 2018ರ ನಾವು ಒಂದು ಮ್ಯಾಪನ್ನು ನಾವು ನೋಡಿದಾಗ ರೆಡ್ ಕಲರ್ನಲ್ಲಿ ಇರುವಂಥ ರಾಜ್ಯಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ. ಅಂದರೆ ಬೇರ್ ನೆಸೆಸಿಟೀಸ್ ಅನ್ನುವಂಥದ್ದು ಹೆಚ್ಚಿನ ರಾಜ್ಯಗಳನ್ನು ರೀಚ್ ಔಟ್ ಆಗುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ಗ್ರೀನ್ ಕಲರ್ ಅಂದರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬೇರ್ ನೆಸೆಸಿಟೀಸ್ಗಳನ್ನು ಆ ರಾಜ್ಯಗಳು ರೀಚ್ ಆಗಿರುವಂಥದ್ದನ್ನು ಕೂಡ ಕಾಣ್ಬೋದಾಗುತ್ತೆ. ಅಂದರೆ ಭಾರತವು ಯಾವ ರೀತಿಯಾಗಿ ತನ್ನ ಪಾಪ್ಯುಲೇಷನ್ಗೆ ಬೇರ್ ನೆಸೆಸಿಟೀಸ್ಗಳನ್ನು ಫುಲ್ಫಿಲ್ ಮಾಡುವಂತೆ ಇಂಪ್ರೂವ್ ಆಗಿದೆ ಅನ್ನುವಂಥದ್ದನ್ನು ಈ ಮ್ಯಾಪ್ ನಮಗೆ ತೋರಿಸ್ತಾ ಇದೆ. ಇನ್ನು ಈ ಒಂದು ಎಕನಾಮಿಕ್ ಸರ್ವೆಯಲ್ಲಿ ಮಾತನಾಡಿರ್ತಕ್ಕಂಥ ಕೆಲವೊಂದಷ್ಟು ಇಂಪಾರ್ಟೆಂಟ್ ಫಿಗರ್ಸ್ನ ಬಗ್ಗೆ ಮಾತನಾಡೋದಾದರೆ ಗ್ರೋತ್ ರೇಟ್ಗೆ ಸಂಬಂಧಪಟ್ಟಂತೆ ಕಳೆದ 5 ವರ್ಷಗಳ ನಾವು ಆವ್ರೇಜ್ ಗ್ರೋತ್ ರೇಟನ್ನು ನೋಡಿದಾಗ ಭಾರತದಲ್ಲಿ 6.7%ನಷ್ಟು ಆವ್ರೇಜ್ GDP ಗ್ರೋತ್ ರೇಟನ್ನು ಭಾರತದಲ್ಲಿ ಕಾಣಬಹುದಾಗುತ್ತೆ. ಅದರಲ್ಲಿ ಕಳೆದ ವರ್ಷ ಅಂದರೆ 2019-20ರ GDPಯನ್ನು ನಾವು ನೋಡಿದಾಗ 4.2%ನಷ್ಟು ಗ್ರೋತನ್ನು ಮಾತ್ರ ನಾವು ಕಾಣ್ಬೋದಾಗುತ್ತೆ. ಇನ್ನು 2020-21ರಲ್ಲಿ 7.7%ನಷ್ಟು ಕಾಂಟ್ರಾಕ್ಷನ್ ಆಗುತ್ತೆ ಅನ್ನುವಂಥದ್ದನ್ನು ಈಗ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು. ಈ ಕಾಂಟ್ರಾಕ್ಷನ್ ಆಗೋದ್ರಿಂದಾಗಿ ಮುಂದಿನ ವರ್ಷದಲ್ಲಿ 2021-22ರಲ್ಲಿ 11% ಇಂಪ್ರೂವ್ಮೆಂಟನ್ನು ಅಂದರೆ ಗ್ರೋತನ್ನು ನಾವು ಕಾಣ್ತೇವೆ ಅನ್ನುವಂಥದ್ದು. ಇದರಿಂದಾಗಿಯೇ ಮುಂದಿನ 2 ವರ್ಷಗಳಲ್ಲಿ IMF ಕೂಡ ತಿಳಿಸಿರುವಂತೆ ಭಾರತದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟನ್ನು ಕಾಣಬಹುದು ಅನ್ನುವಂಥದ್ದು. ನಮ್ಮ ಗ್ರೋತ್ ರೇಟ್ ಇಷ್ಟು ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಅಂದರೆ ಲೋ ಬೇಸ್ ಎಫೆಕ್ಟ್ ಅಂತ ಹೇಳಿ. ಇದೇನು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋದಾದರೆ ಲೋ ಬೇಸ್ ಎಫೆಕ್ಟ್ ಅಂತ ಅಂದರೆ ಇವತ್ತು ಅಂದರೆ ಕಳೆದ ವರ್ಷ 2019-20ರ ಸಂದರ್ಭದಲ್ಲಿ ಭಾರತದಲ್ಲಿ ₹100 GDP ಅನ್ನುವಂಥದ್ದು ಹೊರಬರ್ತಾ ಇತ್ತು ಅಂತ ಅಂದರೆ ಈ 110 ಆದರೆ 10% ಗ್ರೋತ್ ರೇಟ್ ಅಂತ ಹೇಳಿ. ಆದರೆ ಈ ₹90 ಆದರೆ ಇದು 10% ಕಾಂಟ್ರಾಕ್ಷನನ್ನು ಹೊಂದಿದೆ ಅಂತ ಹೇಳಿ ಈ ರೀತಿ ಗ್ರೋತ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. 2019-20ರಲ್ಲಿ ₹100 ಇದ್ದಿದ್ದಂಥದ್ದು 2020-21ರಲ್ಲಿ 7.7%ನಷ್ಟು ಕಾಂಟ್ರಾಕ್ಷನನ್ನು ಕಾಣ್ತಾ ಇರೋದ್ರಿಂದಾಗಿ ಕೇವಲ 92.3%ನಷ್ಟು ಭಾರತದ GDP ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಕಾಂಟ್ರಾಕ್ಷನ್ 7.7% ಆಗಿರೋದ್ರಿಂದ 2020-21ರ ನಂತರದಲ್ಲಿ ಭಾರತದ ಬಳಿ ಇರುವಂಥದ್ದು ಈ 92.3 ಮಾತ್ರವೇ. ಇದು ಭಾರತದ GDP ಅಂತ ಅಂದ್ಕೊಂಡ್ರೆ ಮುಂದಿನ ವರ್ಷದಲ್ಲಿ ಈ ಬೇಸ್ ಏನಿದೆ ಈ ಬೇಸ್ ಹಿಂದಿನ ವರ್ಷಕ್ಕೆ ₹100 ಇತ್ತು. ₹100 ಮೇಲೆ ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ನಾವು ಗ್ರೋತ್ ರೇಟ್ ಅಂತ ಕರಿತಾ ಇದ್ವಿ. ಇದುವರೆಗೂ ಕೂಡ ನಮಗಿದ್ದಂಥ ಬೇಸ್ ಅನ್ನುವಂಥದ್ದು ಹೆಚ್ಚಿನದಾಗಿತ್ತು. ಈ ವರ್ಷ ಸಾಕಷ್ಟು ಕುಸಿತವನ್ನು ನಮ್ಮ ಎಕಾನಮಿ ಕಾಂಟ್ರಾಕ್ಷನನ್ನು ಕಂಡಿರೋದ್ರಿಂದಾಗಿ ನಮ್ಮ ಬೇಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಈ ಬೇಸ್ ಕಡಿಮೆ ಆಗೋದ್ರಿಂದ ಮುಂದಿನ ವರ್ಷದಲ್ಲಿ 11% ಗ್ರೋತ್ ಅಂತ ಅಂದರೆ 2021-22ರಲ್ಲಿ 11% ಗ್ರೋತ್ ಅಂತ ಅಂದರೆ 92.3ಗೆ 11%ಅನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. 92.3ಗೆ 11% ಅಂದರೆ 10.153 ಬರುತ್ತೆ. ಅಂದರೆ ಅರೌಂಡ್ 10 ಅಂತ ಅನ್ಕೊಳ್ಳೋಣ. ಈ 92ಗೆ ಈ 10 ಸೇರಿಸಿದ್ರೆ ಇಟ್ ಈಸ್ ಅರೌಂಡ್ 102. ಇಷ್ಟನ್ನು ನಾವು 2021-22ರ ನಂತರದಲ್ಲಿ ಕಾಣ್ತೇವೆ. ಅಂದರೆ 2019-20ರಲ್ಲಿ ₹100 ಇತ್ತು. ನಂತರದಲ್ಲಿ ನಮಗೆ ಕಡಿಮೆ ಆಗಿದ್ರಿಂದ ಈ ಬೇಸ್ ಅನ್ನುವಂಥದ್ದು ಕಡಿಮೆ ಆಗೋಯ್ತು. ಈ 92.3 ಇದ್ದಿದ್ದು ಈಗ ₹102 ಆಗುತ್ತೆ ಮುಂಬರುವಂಥ ವರ್ಷದಲ್ಲಿ. ಅಂದರೆ ಈ ರೀತಿ 11% ಗ್ರೋತನ್ನು ಕಾಣುತ್ತೆ.
ಆದರೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ನಲ್ಲಿ ಇದ್ದಿದ್ದಂಥ ನಮ್ಮ ಒಂದು ಜಿ ಡಿ ಪಿಯನ್ನು ನಾವು ನೋಡಿದಾಗ ಅಷ್ಟಾಗಿ ಹೆಚ್ಚೇನು ಜಿ ಡಿ ಪಿ ಅನ್ನುವಂಥದ್ದು ಆಗಿರಲ್ಲ. ಆದರೆ ಜಿ ಡಿ ಪಿ ಕಂಟ್ರಾಕ್ಷನನ್ನು ಕಂಡರೂ ಕೂಡ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುವಂಥದ್ದು ಭಾರತದಲ್ಲಿ ನಾವು ಕಾಣ್ಬೋದಾಗುತ್ತೆ. ಯಾಕೆಂದರೆ 11% ಗ್ರೋತ್ ರೇಟನ್ನು ಈ ಬಾರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಹೆಚ್ಚಿನ ಮಟ್ಟದ ಗ್ರೋತ್ ರೇಟ್ ಇದ್ರೂ ಕೂಡ ಪರ್ ಕ್ಯಾಪಿಟಾ ಗ್ರೋತ್ ರೇಟನ್ನು ನೋಡಿದಾಗ ಭಾರತ ಒನ್ ಆಫ್ ದಿ ಲೋಯೆಸ್ಟ್ ಪರ್ ಕ್ಯಾಪಿಟಾ ಗ್ರೋತ್ ರೇಟನ್ನೇ ಹೊಂದಿರುತ್ತೆ ಅನ್ನೋದನ್ನು ಕೂಡ ಈ ಎಕನಾಮಿಕ್ ಸರ್ವೆ ತಿಳಿಸ್ತಾ ಇದೆ. ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಂಶವನ್ನು ಈ ಆರ್ಟಿಕಲ್ನಲ್ಲಿ ಕಾಣ್ಬೋದಾಗುತ್ತೆ. ಲಾಕ್ಡೌನ್ ಪ್ರೊವೈಡೆಡ್ ಅ ಬಿಗ್ ಬೂಸ್ಟ್ ಟು ಗಿಗ್ ಎಕಾನಮಿ ಅನ್ನೋದನ್ನು ಎಕನಾಮಿಕ್ ಸರ್ವೆ ತಿಳಿಸ್ತಾ ಇದೆ. ಗಿಗ್ ಎಕಾನಮಿ ಅಂತ ಅಂದರೆ ಆನ್ಲೈನ್ ಬೇಸ್ಡ್ ಆಗಿ ಕಾರ್ಯ ಮಾಡುವಂಥ ಎಕಾನಮೀಸ್ ಮತ್ತು ಒಂದು ಪರ್ಮನೆಂಟ್ ಸಂಬಳವನ್ನು ಅವ್ರು ಹೊಂದಿರೋದಿಲ್ಲ, ಒಂದು ರೀತಿ ಫ್ರೀಲಾನ್ಸಿಂಗ್ನ ರೀತಿಯಲ್ಲಿ ಕಾರ್ಯ ಮಾಡುವಂಥ ಎಕಾನಮಿ ಇದೆಯಲ್ಲ, ಇದು ಗಿಗ್ ಎಕಾನಮಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಗಿಗ್ ಅಥವಾ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳಿ ಇವ್ರಿಗೆ ಕರೀತಾರೆ. ಇವರು ಸಾಕಷ್ಟು ಬೇಸಿಕ್ ರೈಟ್ಸ್ಗಳನ್ನು ಅಥವಾ ಸೋಷಿಯಲ್ ಸೆಕ್ಯೂರಿಟಿ ರೈಟ್ಸ್ಗಳನ್ನು ಅವ್ರು ಹೊಂದಿರಲಿಲ್ಲ. ಆದರೆ ಈ ಲಾಕ್ಡೌನ್ ಅನ್ನುವಂಥದ್ದು ಗಿಗ್ ಎಕಾನಮಿಗೆ ಒಂದು ಬಿಗ್ ಬೂಸ್ಟನ್ನೇ ನೀಡಿದೆ. ಒಂದು ಇನ್ಎವಿಟಬಲ್ ಇಂಪ್ಯಾಕ್ಟನ್ನು ಇದುವರೆಗೂ ಕೂಡ ವಲ್ನರಬಲ್ ಆಗಿದ್ದಂಥ ಈ ಸೆಕ್ಟರ್ ಮೇಲೆ ಬೀರಿದೆ ಈ ಒಂದು ಪ್ಯಾಂಡಮಿಕ್ ಅನ್ನುವಂಥದ್ದನ್ನು ಎಕನಾಮಿಕ್ ಸರ್ವೆ ತಿಳಿಸ್ತಾ ಇರತಕ್ಕಂಥದ್ದು. ಕೋವಿಡ್-19 ಲಾಕ್ಡೌನ್ನ ಸಂದರ್ಭದಲ್ಲಿ ಗಿಗ್ ಎಕಾನಮಿಯ ರೋಲ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತು. ಆನ್ಲೈನ್ ರಿಟೇಲ್ ಬಿಸ್ನೆಸ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನು ಕಂಡಿದ್ದನ್ನು ಕೂಡ ಕಾಣ್ಬೋದಾಗುತ್ತೆ. ಗಿಗ್ ಎಕಾನಮಿಯಲ್ಲಿ ಕಾರ್ಯ ಮಾಡುವಂಥ ವರ್ಕರ್ಸ್ಗಳಿಗೆ ಸಾಕಷ್ಟು ಬೇಸಿಕ್ ರೈಟ್ಸ್ಗಳು ಇರಲಿಲ್ಲ. ಆದರೆ ಅವರ ಒಂದು ಸೋಷಿಯಲ್ ಸೆಕ್ಯೂರಿಟಿಯ ಮೇಲೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಬಂದಂಥ ನಂತರದಲ್ಲಿ ಅವ್ರಿಗೂ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಮತ್ತು ಬೇಸಿಕ್ ರೈಟ್ಸ್ಗಳು ಕೂಡ ದೊರಕದಂತೆ ಆಗ್ತಾ ಇದೆ. ಕೋವಿಡ್-19ನಿಂದಾಗಿ ಈ ಕ್ಯಾಶುಯಲ್ ವರ್ಕರ್ಸ್, ಅರ್ಬನ್ ಕ್ಯಾಶುಯಲ್ ವರ್ಕರ್ಸ್ಗಳು ಇವ್ರುಗಳು ಶೇಕಡ 11.2% ಅರ್ಬನ್ ಕ್ಯಾಶುಯಲ್ ವರ್ಕರ್ಸ್ಗಳು ಏನು ಈ ರಂಗದಲ್ಲಿ ಗಿಗ್ ಎಕಾನಮಿ ಅಡಿಯಲ್ಲಿ ಕಾರ್ಯ ಮಾಡ್ತಾ ಇದ್ರು, ಇವರೆಲ್ಲರ ವಲ್ನರಬಿಲಿಟಿ ಅನ್ನುವಂಥದ್ದು ಎಕ್ಸ್ಪೋಸ್ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲೂ ಮೈಗ್ರೆಂಟ್ ವರ್ಕರ್ಸ್ಗಳು ಏನು ಈ ಗಿಗ್ ಎಕಾನಮಿಯ ಭಾಗವಾಗಿದ್ದಾರೆ ಮತ್ತು ಅರ್ಬನ್ ಕ್ಯಾಶುಯಲ್ ವರ್ಕರ್ಸ್ಗಳಾಗಿದ್ದಾರೆ, ಅವರಿಗೆ ಸಾಕಷ್ಟು ತೊಂದರೆ ಅನ್ನುವಂಥದ್ದು ಈ ಲಾಕ್ಡೌನ್ನ ಸಂದರ್ಭದಲ್ಲಾಯಿತು. ಹಾಗಾಗಿ ಸೋಷಿಯಲ್ ಸೆಕ್ಯೂರಿಟಿ ಕೋಡನ್ನು ಏನು ತಂದಿದ್ದಾರೆ, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಅದು ಅವರಿಗೆ ಸಾಕಷ್ಟು ಉಪಯುಕ್ತವಾಗ್ತಾ ಇದೆ. ಮತ್ತು ವುಮೆನ್ನನ್ನು ಕೂಡ ಹೆಚ್ಚಿನದಾಗಿ ಲೇಬರ್ ಫೋರ್ಸ್ಗೆ ಜಾಯಿನ್ ಮಾಡುವಂತೆ ಸಾಕಷ್ಟು ಇನ್ಸೆಂಟಿವೈಸಸ್ಗಳನ್ನು ಕೂಡ ಈಗ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಏನು ಅಂತ ಅಂದರೆ ಇನ್ಸ್ಟಿಟ್ಯೂಷನಲ್ ಸಪೋರ್ಟನ್ನು ಅಫೋರ್ಡಬಲ್ ಮತ್ತು ಕ್ವಾಲಿಟಿ ಚೈಲ್ಡ್ ಕೇರ್ ಫೆಸಿಲಿಟೀಸ್ಗಳಿಗೆ ನೀಡುವಂಥದ್ದು ಮತ್ತು ಪೆಟರ್ನಲ್ ಲೀವನ್ನು ಪೇಯ್ಡ್ ಪೆಟರ್ನಲ್ ಲೀವ್ಗಳನ್ನು ನೀಡುವಂಥದ್ದು, ಫ್ಯಾಮಿಲಿ ಫ್ರೆಂಡ್ಲಿ ವರ್ಕ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕಾಗಿದೆ ಮತ್ತು ಎಲ್ಡರ್ಲಿ ಕೇರ್ ಅನ್ನುವಂಥದ್ದು ಕೂಡ ಆಗುವಂತೆ ಮಾಡಬೇಕಾಗಿದೆ. ಇವುಗಳೆಲ್ಲವನ್ನು ನಾನ್ ಡಿಸ್ಕ್ರಿಮಿನೇಟಿ ನಾರ್ಮ್ಸ್ಗಳನ್ನು ಪ್ರಮೋಟ್ ಮಾಡೋದ್ರ ಜೊತೆಗೆ ಇವುಗಳೆಲ್ಲವನ್ನು ಕೂಡ ಮಾಡಿದಾಗ ಹೆಚ್ಚಿನದಾಗಿ ವುಮೆನ್ನನ್ನು ಕೂಡ ಲೇಬರ್ ಫೋರ್ಸ್ನಲ್ಲಿ ನಾವು ಇನ್ವೈಟ್ ಮಾಡ್ಬೋದಾಗುತ್ತೆ ಅಥವಾ ಅವರನ್ನು ಕೂಡ ಹೆಚ್ಚಿನದಾಗಿ ಅಟ್ರಾಕ್ಟ್ ಮಾಡ್ಬೋದಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ ಈ ಆರ್ಟಿಕಲ್. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ಟು ಅಬೈಡ್ ಬೈ ಸುಪ್ರೀಂ ಕೋರ್ಟ್ ಆರ್ಡರ್ ಆನ್ ಫಾರ್ಮ್ ಲಾಸ್ ಅನ್ನೋದಾಗಿದೆ. ಪ್ರತಿ ವರ್ಷವೂ ಕೂಡ ಪಾರ್ಲಿಮೆಂಟ್ನಲ್ಲಿ 3 ಸೆಷನ್ಸ್ಗಳನ್ನು ನಾವು ಕಾಣ್ತೇವೆ. ಹೊಸ ನ್ಯೂ ಇಯರ್ ಅನ್ನುವಂಥದ್ದು ಬಂದ ನಂತರದಲ್ಲಿ ಮೊದಲಿಗೆ ಬಡ್ಜೆಟ್ ಸೆಷನ್ ಪ್ರಾರಂಭವಾಗುತ್ತೆ. ನಂತರದಲ್ಲಿ ಮಾನ್ಸೂನ್ ಸೆಷನ್ ಅನ್ನು ಕಾಣ್ತೇವೆ ಜೂನ್ ಜುಲೈನ ಸಂದರ್ಭದಲ್ಲಿ. ನಂತರದಲ್ಲಿ ಡಿಸೆಂಬರ್ನ ಸಂದರ್ಭದಲ್ಲಿ ವಿಂಟರ್ ಸೆಷನ್ ಅನ್ನು ಕಾಣುವಂಥದ್ದು. ಈ ರೀತಿ ಭಾರತದಲ್ಲಿನ ಎಲ್ಲ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ನಲ್ಲಾಗಿರ್ಬೋದು ಇರುವಂಥ ವಿಧಾನಸಭೆ, ವಿಧಾನಮಂಡಲ ಮತ್ತು ಪಾರ್ಲಿಮೆಂಟಿನ ಅಧಿವೇಶನಗಳು ವರ್ಷದಲ್ಲಿ 3 ಬಾರಿ ನಡಿಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ಬೋದಾಗುತ್ತೆ. ಮತ್ತು ಈ ಒಂದು ಅಧಿವೇಶನಗಳ ನಡುವಿನಲ್ಲಿ ಯಾವುದೇ 2 ಅಧಿವೇಶನಗಳ ನಡುವಿನಲ್ಲಿ ಕೇವಲ 6 ತಿಂಗಳು ಮಾತ್ರವೇ ಗ್ಯಾಪ್ ಇರ್ಬೋದಾಗುತ್ತೆ. ಇದಕ್ಕೆ ಮೀರಿದಂತೆ ಗ್ಯಾಪ್ ಇರುವಂತಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಸಂವಿಧಾನದಲ್ಲಿ ಕಾಣ್ತೇವೆ. ವರ್ಷದ ಮೊದಲ ಸೆಷನ್ ಆಗಿ ಬಜೆಟ್ ಸೆಷನ್ ಪ್ರಾರಂಭವಾಗುವುದಕ್ಕೆ ಮುಂಚೆ ಪ್ರತಿ ವರ್ಷವೂ ಕೂಡ ಪಾರ್ಲಿಮೆಂಟಿನ ಜಾಯಿಂಟ್ ಸೆಟ್ಟಿಂಗ್ ಅನ್ನು ಕಾಣ್ತೇವೆ. ಅಲ್ಲಿ ಪ್ರೆಸಿಡೆಂಟ್ ಅವರು ಎರಡು ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆಯ ಎಂಪಿಸ್ಗಳನ್ನು ಅಡ್ರೆಸ್ ಮಾಡ್ತಾರೆ. ಇಡೀ ವರ್ಷದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಆಗಿರ್ಬೋದು, ಮುಖ್ಯವಾದಂಥ ಅಂಶಗಳಾಗಿರ್ಬೋದು ಅಲ್ಲಿ ಅವರು ಮಾತನಾಡುವಂಥದ್ದು. ಈ ರೀತಿ ಪ್ರೆಸಿಡೆಂಟ್ ಅವರು ಒಂದು ಜಾಯಿಂಟ್ ಸಿಟ್ಟಿಂಗ್ ಅನ್ನು ಪಾರ್ಲಿಮೆಂಟ್ನಲ್ಲಿ ಅಡ್ರೆಸ್ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಡೇನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಿಪಬ್ಲಿಕ್ ಡೇ ವೈಲೆನ್ಸ್ ಅನ್ನು ಇವರು ಕಂಡೆಮ್ ಮಾಡಿದ್ದಾರೆ. ಜೊತೆಗೆ ಫಾರ್ಮ್ ಲಾಸ್ಗಳ ವಿಚಾರದಲ್ಲಿ ಫಾರ್ಮ್ ಲಾಸ್ಗಳಿಗಿರುವಂಥ ಸಾಕಷ್ಟು ಒಳಿತುಗಳನ್ನು ಹೇಳಿ ಫಾರ್ಮ್ ಲಾಸ್ಗಳ ಬಗ್ಗೆ ಡಿಫೆಂಡ್ ಅನ್ನು ಮಾಡ್ಕೊಂಡಿದ್ರು ಕೂಡ ಫಾರ್ಮ್ ಲಾಸ್ಗಳನ್ನು ಸದ್ಯಕ್ಕೆ ಸ್ಟೇ ಮಾಡುವಂತೆ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನು ನೀಡಿದೆ ಅದಕ್ಕೆ ಸರ್ಕಾರ ಬದ್ಧವಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರೆಸಿಡೆಂಟ್ ಅವರು ಈ ಸ್ಪೀಚ್ ಅನ್ನ ನೀಡಿದ ನಂತರದಲ್ಲಿ ಯಾವ ಒಂದು ಮೋಷನ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಬೇಕು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ಸ್ಪೀಚ್ಗೆ ಸಂಬಂಧಪಟ್ಟಂತೆ ಆ ಮೋಷನ್ ಯಾವುದಾಗಿರುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ಆರ್ಟಿಕಲ್ ಆನ್ ಟ್ರ್ಯಾಕ್ ವಿತ್ ಸೈಕಲ್ ಲೇನ್ಸ್ ಅನ್ನೋದಾಗಿದೆ. ಇದನ್ನು ನಾವು ಒಂದು ಉದಾಹರಣೆಯಾಗಿ ಬಳಸ್ಕೊಳ್ಬೋದಾಗತ್ತೆ. ಅಂದರೆ ಸಾಕಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಸೈಕಲ್ ಸವಾರರಿಗೆ ಅಂತ ಹೇಳಿ ಸಪ್ರೇಟ್ ಲೇನ್ಸ್ ಅನ್ನು ನಾವು ಕಾಣ್ಬೋದಾಗುತ್ತೆ. ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡುವಂಥ ದೃಷ್ಟಿಯಲ್ಲಿ, ಹೆಲ್ತ್ ಅನ್ನು ಇಂಪ್ರೂವ್ ಮಾಡುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಅನ್ನು ಹೊಂದಿರುವಂತೆ ಸಪರೇಟ್ ಒಂದು ಸೈಕಲ್ ಲೇನ್ ಅನ್ನು ಮಾಡೋದ್ರಿಂದಾಗಿ ಸೈಕ್ಲಿಂಗ್ ಅನ್ನು ಸಪೋರ್ಟ್ ಮಾಡುವಂಥದ್ದನ್ನು ಸಾಕಷ್ಟು ರಾಷ್ಟ್ರಗಳಲ್ಲಿ ಕಾಣ್ತೇವೆ. ಇದನ್ನು ಭಾರತದಲ್ಲೂ ಕೂಡ ಕೆಲವೊಂದು ನಗರಗಳಲ್ಲಿ ಕಾಣ್ಬೋದಾಗುತ್ತೆ. ಈಗ ಬೆಂಗಳೂರಿನಲ್ಲಿ
ದಿನಗಳಲ್ಲಿ ರೇಸ್ ಕೋರ್ಸ್ ರೋಡ್ ಮತ್ತು ರಾಜ್ಭವನ್ ರೋಡ್ನಲ್ಲಿ ಆಲ್ಮೋಸ್ಟ್ ಈ ಒಂದು ಡೆಡಿಕೇಟೆಡ್ ಟ್ರ್ಯಾಕ್ ಅನ್ನುವಂಥದ್ದು, ಸೈಕ್ಲಿಂಗ್ಗೆ ಸಪ್ರೇಟ್ ಆದಂಥ ಒಂದು ಡೆಡಿಕೇಟೆಡ್ ಟ್ರ್ಯಾಕ್ ಅನ್ನುವಂಥದ್ದು 5 ಕಿಲೋಮೀಟರ್ ಟ್ರ್ಯಾಕ್ ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಟ್ರ್ಯಾಕ್ ಅನ್ನು 30 ಕಿಲೋಮೀಟರ್ ಸೈಕ್ಲಿಂಗ್ ಟ್ರ್ಯಾಕ್ ಅನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೂಡ ಹೊಂದಿರತಕ್ಕಂಥದ್ದು. ಇಲ್ಲಿ ನಾವು ಇದನ್ನ ರೇಸ್ ಕೋರ್ಸ್ ಮತ್ತು ರಾಜ್ಭವನ್ ರೋಡ್ನಲ್ಲಿ ಈಗ ಡೆಡಿಕೇಟೆಡ್ ಸೈಕ್ಲಿಂಗ್ ಟ್ರ್ಯಾಕ್ ಅನ್ನ ಏನ್ ಮಾಡಿದ್ದಾರೆ, ಏರ್ ಪೊಲ್ಯೂಷನ್ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಅದನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳು ಯಾವುದು ಅಂದಾಗ ಇದನ್ನ ನಾವು ಮುಖ್ಯವಾಗಿ ಉದಾಹರಣೆಯಾಗಿ ಬರೀಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ HAL ಏರ್ಕ್ರಾಫ್ಟ್ US ಬಾಂಬರ್ ಅಟ್ ಏರೋ ಇಂಡಿಯಾ ಅನ್ನೋದಾಗುತ್ತೆ. ಏರೋ ಇಂಡಿಯಾ ಶೋ ಅನ್ನುವಂಥದ್ದು ಫೆಬ್ರವರಿ 3ರಿಂದ ಯಲಹಂಕದ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಪ್ರಾರಂಭವಾಗ್ತಾ ಇದೆ. ಏರೋ ಇಂಡಿಯಾ ಇತ್ತೀಚೆಗೆ ನಡೆದಂಥದ್ದು, ಎಲ್ಲಿ ನಡೀತು ಅನ್ನುವಂಥದ್ದನ್ನು ಯಾವುದಾದ್ರೂ ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳ್ಬೋದು. ಇದು ಬೆಂಗಳೂರಿನ ಯಲಹಂಕ ಏರ್ಫೋರ್ಸ್ ಸ್ಟೇಷನಲ್ಲಿ ನಡೀತು ಅನ್ನುವಂಥದ್ದು ಗೊತ್ತಿರಲಿ. ಇಲ್ಲಿ HAL ಏರ್ಕ್ರಾಫ್ಟ್ಸ್ಗಳು, US ಬಾಂಬರ್ ಏರ್ಕ್ರಾಫ್ಟ್ಸ್ಗಳು ಇವೆಲ್ಲವೂ ಕೂಡ ಭಾಗಿಯಾಗುವುದನ್ನು ನಾವು ಕಾಣ್ಬೋದಾಗುತ್ತೆ. ಇಂದಿನ ಒಂದು ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋದಾದರೆ, ಇಲ್ಲಿ ಇನ್ಸ್ಟೆಡ್ ಆಫ್ ಪುಷಿಂಗ್ ಥ್ರೂ ಲಾಸ್ ದ ಗೌರ್ಮೆಂಟ್ ಮಸ್ಟ್ ಯೂಸ್ ಪಾರ್ಲಿಮೆಂಟ್ ಫಾರ್ ಅ ಡೀಟೈಲ್ಡ್ ಡಿಬೇಟ್ ಅಂತ ಹೇಳಿ, ಅಂದರೆ ಲಾಸ್ಗಳನ್ನು ಪಾಸ್ ಮಾಡೋದಕ್ಕೆ ಅಂತ ಹೇಳಿ, ಅವುಗಳನ್ನು ಪುಷ್ ಮಾಡೋದಕ್ಕೆ ಅಂತಲೇ ಈ ಒಂದು ಪಾರ್ಲಿಮೆಂಟಿನ ಸೆಷನನ್ನು, ಬಜೆಟ್ ಸೆಷನನ್ನು ಬಳಸ್ಕೊಳ್ಳೋದ್ರ ಬದಲಾಗಿ ಡೀಟೈಲ್ ಡಿಬೇಟನ್ನು ಮಾಡೋದಕ್ಕೆ ಈಗಿನ ಸರ್ಕಾರ ಪಾರ್ಲಿಮೆಂಟಿನ ಸೆಷನನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಆ ಒಂದು ಉದ್ದೇಶದಲ್ಲಿ ಈ ಎಡಿಟೋರಿಯಲನ್ನು ಕಾಣ್ಬೋದಾಗುತ್ತೆ. ವೈಡ್ ಆಯ್ಸಲ್ ಅನ್ನುವಂಥ ಒಂದು ಎಡಿಟೋರಿಯಲ್ ಆಗಿದೆ. ನಿನ್ನೆಯಷ್ಟೇ ಪಾರ್ಲಿಮೆಂಟಿನ ಬಜೆಟ್ ಸೆಷನ್ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಜಾಯಿಂಟ್ ಸೆಷನನ್ನು ಅಡ್ರೆಸ್ ಮಾಡಿರ್ತಕ್ಕಂಥದ್ದು. ಈ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ನಲ್ಲಿ ಗೌರ್ಮೆಂಟ್ ಮತ್ತು ಅಪೋಸಿಷನ್ ಪಾರ್ಟೀಸ್ ಎಲ್ಲರೂ ಕೂಡ ಇರಬೇಕಾಗಿತ್ತು. ಆದರೆ ಈ ಫಾರ್ಮ್ ಲಾಸ್ಗಳನ್ನು ರಿಪೀಲ್ ಮಾಡಿ ಅಂತ ಹೇಳಿ ಫಾರ್ಮರ್ಸ್ಗಳ ಪರವಾಗಿ ನಿಂತ್ಕೊಳ್ಳುವಂಥ ಉದ್ದೇಶದಿಂದ ಅಪೋಸಿಷನ್ ಪಾರ್ಟೀಸ್ಗಳು ಈ ಜಾಯಿಂಟ್ ಅಡ್ರೆಸ್ ಏನಿತ್ತು, ಪ್ರೆಸಿಡೆಂಟ್ಸ್ ಅವರ ಅಡ್ರೆಸ್, ಈ ಜಾಯಿಂಟ್ ಸಿಟ್ಟಿಂಗನ್ನು ಬಾಯ್ಕಾಟ್ ಮಾಡಿದ್ದಾರೆ, ಅಥವಾ ಈ ಒಂದು ಪ್ರೆಸಿಡೆಂಟ್ ಅಡ್ರೆಸ್ಸಿಗೆ ಅವರು ಯಾರೂ ಕೂಡ ಬಂದಿಲ್ಲದೆ ಇರತಕ್ಕಂಥದ್ದನ್ನು ಕಾಣ್ಬೋದಾಗುತ್ತೆ. ಇದೇ ರೀತಿಯಾಗಿ ಅಪೋಸಿಷನ್ ಪಾರ್ಟೀಸ್ಗಳು ಕಳೆದ ಒಂದು ವಿಂಟರ್ ಸೆಷನ್ನಲ್ಲೂ ಆಗಿರ್ಬೋದು, ಈ ಫಾರ್ಮ್ ಲಾಸ್ಗಳ ವಿಚಾರದಲ್ಲಿ ಆ ಒಂದು ಅಪೋಸಿಷನ್ ಪಾರ್ಟಿಯ ಸಾಕಷ್ಟು ಲೀಡರ್ಸ್ಗಳು ಹೊರಗಡೆನೆ ಉಳಿದಿದ್ದಂಥದ್ದು, ಅಂದರೆ ಇವುಗಳನ್ನು ವಿರೋಧಿಸಿ ಅವರು ಹೊರಗುಳಿದಿದ್ದಂಥದ್ದು, ಅವರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲೇ ಸಾಕಷ್ಟು ಬಿಲ್ಸ್ಗಳನ್ನು ಪಾಸ್ ಮಾಡಿದಂಥದ್ದನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಈ ರೀತಿ ಆಪೋಸಿಷನ್ ಪಾರ್ಟೀಸ್ ಅವರನ್ನು ಹೊರಗಿಟ್ಟು ಫಾರ್ಮ್ ಲಾಸ್ಗಳಾಗಿರ್ಬೋದು ಅಥವಾ ಇನ್ಯಾವುದೇ ಲಾಸ್ಗಳಾಗಿರ್ಬೋದು ಅವುಗಳನ್ನು ಪಾಸ್ ಮಾಡೋದಕ್ಕೆ ಅಥವಾ ಅವುಗಳನ್ನು ಪುಷ್ ಮಾಡೋದಕ್ಕೆ ಹೆಚ್ಚಿನ ಮಹತ್ವ ಕೊಡೋದ್ರ ಬದಲಾಗಿ ಒಂದು ಡೀಟೈಲ್ ಡಿಬೇಟಿಗೆ ಪಾರ್ಲಿಮೆಂಟನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಮುಖ್ಯ ಆಶಯ ಆಗಿರ್ತಕ್ಕಂಥದ್ದು. ಈ ಬಾರಿಯಲ್ಲಿ ಸಾಕಷ್ಟು ಆರ್ಡಿನೆನ್ಸ್ಗಳನ್ನು ಕೂಡ ನಾವು ಕಾಣ್ತಿದ್ದೇವೆ. 2020ರಲ್ಲಿ ರೀಸೆಂಟ್ ಆರ್ಡಿನೆನ್ಸಸ್ಗಳನ್ನು ನೋಡಿದಾಗ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲಿಯೇಷನ್ ಆರ್ಡಿನೆನ್ಸ್ 2020, ಅದರ ಒಂದು ಪ್ರಾವಿಷನ್ಸ್ಗಳು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನನ್ನು ಯಾವ ರೀತಿ ಡೀಲ್ ಮಾಡಬೇಕು ಅನ್ನುವಂಥದ್ದು ಮತ್ತು ಕನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್ಗಳನ್ನು ಡಿಫೈನ್ ಮಾಡುವಂಥದ್ದು, ಲಾ ಅದರ ಒಂದು ಲಾ ಅನ್ನು ಡಿಫೈನ್ ಮಾಡುವಂಥದ್ದು, ಈ ರೀತಿ ಕುರಿತಂತೆ ಒಂದು ಆರ್ಡಿನೆನ್ಸನ್ನು ನಾವು ಕಂಡ್ವಿ. ಮತ್ತು ಜಮ್ಮು ಕಾಶ್ಮೀರದ ರಿಆರ್ಗನೈಸೇಷನ್ ಆರ್ಡಿನೆನ್ಸ್ 2021 ಕೂಡ ಕಂಡ್ವಿ. ಇದರ ಮುಖಾಂತರವಾಗಿ ಆಲ್ ಇಂಡಿಯಾ ಸರ್ವಿಸ್ ಫೋರ್ಸಸ್ಗಳಾದಂಥ IAS, IPS, IFS ಅನ್ನು ಏನು ಜಮ್ಮು ಕಾಶ್ಮೀರದಲ್ಲಿ ಈ ಆಲ್ ಇಂಡಿಯಾ ಸರ್ವಿಸಸ್ ಫೋರ್ಸ್ಗಳನ್ನು ಕಾಣ್ತಿದ್ವಿ, ಇದನ್ನು ಅಗ್ಮಟ್ ಅಂತ ಕರೆಸ್ಕೊಳ್ಳುವಂಥ ಅರುಣಾಚಲ್ ಪ್ರದೇಶ್, ಗೋವಾ, ಮಿಜೋರಾಂ ಈ ಯೂನಿಯನ್ ಟೆರಿಟರೀಸ್ಗಳ ಒಂದು ಕ್ಯಾಡರ್ ಏನಿದೆ, ಈ ಕ್ಯಾಡರ್ಗೆ ಜಾಯಿನ್ ಮಾಡುವಂಥದ್ದು, ಇದರ ಬಗ್ಗೆ ಕೂಡ ಒಂದು ಆರ್ಡಿನೆನ್ಸ್ ಅನ್ನು ಕಂಡಿದಂಥದ್ದು. ಇವೆಲ್ಲವೂ ಕೂಡ ಒಂದು ಪಾರ್ಲಿಮೆಂಟರಿ ನಾಡನ್ನು ಈ ಬಾರಿಯಲ್ಲಿ ಪಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಂದು ಆರ್ಡಿನೆನ್ಸ್ ಪಾಸ್ ಆಗಿ 6 ತಿಂಗಳು ಮತ್ತು 6 ವಾರದ ಒಳಗಾಗಿ ಆ ಆರ್ಡಿನೆನ್ಸ್ ಪಾಸ್ ಆಗಲಿಲ್ಲ ಅಂತಂದರೆ ಆ ಆರ್ಡಿನೆನ್ಸಿಗೆ ಬೆಲೆ ಇರೋದಿಲ್ಲ, ಅದು ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಅಥವಾ ಅದನ್ನು ಮುಂದುವರಿಸಬೇಕು ಅಂತ ಅಂದಾಗ ಮತ್ತೊಂದು ಫ್ರೆಶ್ ಆರ್ಡಿನೆನ್ಸ್ ಅನ್ನುವಂಥದ್ದು, ಸುಗ್ರೀವಾಜ್ಞೆ ಅನ್ನುವಂಥದ್ದು ಹೊರಬರಬೇಕಾಗತ್ತೆ. 7.5 ತಿಂಗಳಲ್ಲ, 6 ತಿಂಗಳು 6 ವಾರ ಅಂತಲೇ ಹೇಳಬೇಕಾಗತ್ತೆ. ಇದಕ್ಕೆ ಇರುವಂಥ ಲಾಜಿಕ್ ಏನು ಅಂತಂದರೆ, ನಮ್ಮ ಪಾರ್ಲಿಮೆಂಟಿನ ಯಾವುದೇ 2 ಸೆಷನ್ಗಳ ನಡುವೆ 6 ತಿಂಗಳುಗಳಿಗೂ ಹೆಚ್ಚಿನ ಕಾಲಾವಧಿ ಅನ್ನುವಂಥದ್ದು ಇರಬಾರ್ದು ಅನ್ನುವಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ಕಾಣ್ತೇವೆ. ನಮ್ಮ ಪಾರ್ಲಿಮೆಂಟಿನ ಯಾವುದೇ ಸದನ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಲಾ ಅನ್ನು ನಾವು ಜಾರಿಗೆ ತರಬೇಕು ತಕ್ಷಣದಲ್ಲಿ ಅಂದಾಗ ಪ್ರೆಸಿಡೆಂಟ್ನ ಕಡೆಯಿಂದ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥದ್ದು. ಈ ಹೊರಡಿಸಿದ ನಂತರದಲ್ಲಿ 6 ತಿಂಗಳ ಒಳಗಾಗಿ ಒಂದು ಪಾರ್ಲಿಮೆಂಟಿನ 2 ಸದನಗಳು ಮೀಟ್ ಆಗಲೇಬೇಕಾಗತ್ತೆ. 2 ಸದನಗಳ ಮೀಟ್ ಆದ ನಂತರದಲ್ಲಿ ಒಂದು ಪಾರ್ಲಿಮೆಂಟಿನ ಸೆಷನ್ ಸ್ಟಾರ್ಟ್ ಆದ ನಂತರದಲ್ಲಿ ಅದರ ನಂತರ ಆದ 6 ವಾರಗಳ ಒಳಗಾಗಿ ಆ ಒಂದು ಲಾ ಅನ್ನುವಂಥದ್ದು ಪಾಸ್ ಆಗಬೇಕಾಗುತ್ತೆ. ಆ ಒಂದು ಲಾನ ಕುರಿತಂತ ಬಿಲ್ ಆಗಿರ್ಬೋದು ಇದು ಪಾಸ್ ಆಗಬೇಕಾಗುತ್ತೆ, ಅಥವಾ ಆರ್ಡಿನೆನ್ಸ್ ಅನ್ನುವಂಥದ್ದನ್ನು 2 ಸಭೆಯಲ್ಲಿರ್ತಕ್ಕಂಥ MPsಗಳು ಒಪ್ಕೊಳ್ಬೇಕಾಗತ್ತೆ. ಹೀಗಾದಾಗ ಮಾತ್ರವೇ ಆ ಒಂದು ಆರ್ಡಿನೆನ್ಸ್ ಅನ್ನುವಂಥದ್ದು ಲಾ ಆಗಿ ಕನ್ವರ್ಟ್ ಆಗುತ್ತೆ, ಅದು ಇಂಪ್ಲಿಮೆಂಟ್ ಆಗುತ್ತೆ ಮುಂಬರುವಂಥ ದಿನಗಳಲ್ಲೂ ಕೂಡ. ಇಲ್ಲ ಅಂತ ಅಂದರೆ ಅದನ್ನು ವಾಯ್ಡ್ ಅಂತ ಹೇಳಿ ಗುರುತಿಸ್ತಾರೆ. ಹಾಗಾಗಿ ಈ ಸೆಷನ್ನಲ್ಲಿ ರೀಸೆಂಟ್ ಆರ್ಡಿನೆನ್ಸ್ಗಳಾದಂಥ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲಿಯೇಷನ್ ಆರ್ಡಿನೆನ್ಸ್ 2020 ಮತ್ತು ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2021 ಇದೆರಡನ್ನು ಕೂಡ ಪಾಸ್ ಮಾಡಬೇಕಾಗಿರ್ತಕ್ಕಂಥದ್ದು
ಇರ್ತಕ್ಕಂಥದ್ದು. ಈಗಲೂ ಕೂಡ ಈ ರೀತಿಯ ಲಾಸ್ನ ಪುಷ್ ಮಾಡೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡದೆ ಗೌರ್ಮೆಂಟಿನ ಡೀಟೇಲ್ ಡಿಬೇಟ್ ಅನ್ನುವಂಥದ್ದು ಆಗುವಂತೆ ಈಗಿನ ಒಂದು ಸೆಷನ್ ಆದರೂ ನಡಿಬೇಕು ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಗೌರ್ಮೆಂಟ್ ಅನ್ನುವಂಥದ್ದು ತನ್ನ ಲೆಜಿಟಿಮೆಸಿಯನ್ನು ಪಾರ್ಲಿಮೆಂಟರಿ ಮೆಜಾರಿಟಿಯಿಂದ ಪಡ್ಕೊಳ್ಳುತ್ತೆ. ಆದರೆ ಆ ಮೆಜಾರಿಟಿಯನ್ನು ಪಡ್ಕೊಳ್ಳೋದಕ್ಕೆ ಫಾಲೋ ಮಾಡುವಂಥ ಡೆಮೊಕ್ರೆಟಿಕ್ ಕಂಡಕ್ಟ್ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹಾಗಾಗಿ ಗೌರ್ಮೆಂಟ್ ಈಗ ಯಾವುದೇ ಮೆಷರ್ಸ್ಗಳನ್ನು ತಗೊಂಡ್ರೂ ಕೂಡ ಆ ಮೆಷರ್ಸ್ಗಳು ಭಾರತಕ್ಕೆ ಮತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ಗಳನ್ನು ಮೀಟ್ ಮಾಡುವಂಥ ಮೆಷರ್ಸ್ಗಳನ್ನು ಈಗಿನ ಒಂದು ಸರ್ಕಾರ ಅನ್ನುವಂಥದ್ದು ತಗೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಎಡಿಟೋರಿಯಲ್ನಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.